ಅದೇ ರೀತಿ ನಮ್ಮ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದಂಥ ರೋಣ ವಾಸುದೇವ್ ಸಾಹೇಬರು ಬಂದಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಮಾಡ್ತೇವೆ. ಇಲ್ಲಿ ಎಲ್ಲ ಜಿಲ್ಲಾಡಳಿತದ DC, SP, ADC ಅವರು ಮತ್ತು ವಕೀಲ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪತ್ರಕರ್ತರು ಸೇರಿದಲ್ಲಿ ಬಂದು ತಮಗೆಲ್ಲರಿಗೂ ಸ್ವಾಗತ ರಹಿತ ಮಾನ್ಯ ನ್ಯಾಯಮೂರ್ತಿಗಳಲ್ಲಿ ಪ್ರೆಸ್ ಮೀಟನ್ನು ನಡೆಸಿಕೊಡಬೇಕು. ಎಲ್ರಿಗೂ ನಮಸ್ಕಾರ, ಸಂಜೆ ಶುಭಕಾಮನೆಗಳು. ತಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ದೇಶದಲ್ಲಿ ಪ್ರಕರಣಗಳ ಸಂಖ್ಯೆ ಕೋರ್ಟ್ಗೆ ಬರ್ತಾ ಇರ್ತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ. ಅದನ್ನು ನಾವು ಕೋರ್ಟಿನ ಮುಖಾಂತರ ತೀರ್ಮಾನ ಮಾಡುವಲ್ಲಿ ಸ್ವಲ್ಪ ವಿಳಂಬ ಆಗ್ತಿರೋದು ಎಲ್ಲರಿಗೂ ಕೂಡ ಒಂದು ಚಿಂತೆಯ ಸಂಗತಿಯಾಗಿದೆ. ಈ ನಿಟ್ಟಿನಲ್ಲಿ ಪರ್ಯಾಯವಾಗಿ ಯಾವ ರೀತಿಯಾದ ತೀರ್ಮಾನಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ರಾಷ್ಟ್ರದಲ್ಲಿರ್ತಕ್ಕಂಥ ಕಾನೂನು ಸೇವೆ ಪ್ರಾಧಿಕಾರ, ಮೀಡಿಯೇಷನ್ ಸೆಂಟ್ರು, ಸಂಧಾನದ ಮುಖಾಂತರ ತೀರ್ಮಾನ ಮಾಡ್ತಕ್ಕಂಥದ್ದು, ಲೋಕ ಅದಾಲತ್ಗಳ ಮುಖಾಂತರ ಸಣ್ಣ ಪುಟ್ಟ ಪ್ರಕರಣಗಳನ್ನ ತೀರ್ಮಾನ ಮಾಡ್ತಕ್ಕಂಥದ್ದು, ಹೀಗೆ ಹಲವು ವಿಚಾರಗಳನ್ನು ನಾವು ಯೋಚನೆ ಮಾಡಿದ್ದು. ಹಿಂದೆ ಕೂಡ ಅವುಗಳಲ್ಲಿ ನಾವು ಯಶಸ್ಸನ್ನು ಕಂಡಿದ್ದೇವೆ. ಈಗೂ ಕೂಡ ಅಂತಹದೇ ಒಂದು ವಿಶೇಷ ಲೋಕ ಅದಾಲತ್ನ 21 ಏಪ್ರಿಲಿಂದ ಹಿಡಿದು 21, 22, 23 ಆಗಸ್ಟ್ವರೆಗೂ ನಡೆಸಬೇಕು. ಅಂದರೆ ಈಗಿಂದನೇ ಪ್ರಾರಂಭ ಮಾಡಿಕೊಂಡು 21 ಆಗಸ್ಟು, 22 ಆಗಸ್ಟು ಮತ್ತು 23 ಆಗಸ್ಟ್ ಈ 3 ದಿವಸಗಳಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಲೋಕ ಅದಾಲತ್ಗಳನ್ನ ಮಾಡಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ದೇಶಾದ್ಯಂತ ಬಹಳಷ್ಟು ಪ್ರಕರಣಗಳನ್ನು ಸುಪ್ರೀಂ ಕೋರ್ಟ್ನವರು ಇದು ರಾಜ್ಯಕ್ಕೆ ಯೋಗ್ಯವಾದದ್ದು ಅಂತ ಹೇಳಿ ಅವರೇ ಅದನ್ನು ಅವರ ಸುಪ್ರೀಂ ಕೋರ್ಟ್ನಲ್ಲಿರ್ತಕ್ಕಂಥ ಪ್ರಕರಣಗಳನ್ನು ಅವರು ಲಿಸ್ಟ್ ಮಾಡಿ ಕೊಟ್ಟಿದ್ದಾರೆ, ಶಾರ್ಟ್ ಲಿಸ್ಟ್ ಮಾಡಿ. ಅದರಂತೆ ಚಿತ್ರದುರ್ಗ ಜಿಲ್ಲೆಗೆ 58 ಪ್ರಕರಣಗಳನ್ನು ಸುಪ್ರೀಂ ಕೋರ್ಟ್ನವರು, ಈಗ ಅಂದರೆ ಇವೆಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಇರ್ತಕ್ಕಂಥ ಪ್ರಕರಣಗಳು, ಚಿತ್ರದುರ್ಗದಿಂದ ಹೋಗಿರ್ತಕ್ಕಂಥ ಹಲವು ಪ್ರಕರಣಗಳಲ್ಲಿ 58 ಪ್ರಕರಣಗಳು ರಾಜಿಗೆ ಸೂಕ್ತವಾದವು. ಅದನ್ನು ನೀವು ಆ ಪಾರ್ಟಿಗಳನ್ನ, ಪಕ್ಷಕಾರರನ್ನ ಕರೆಸಿ ಮಾತಾಡಿ, ವಕೀಲರ ಸಹಾಯ ತೆಗೆದುಕೊಳ್ಳಿ, ಮತ್ತು ಎಲ್ಲೆಲ್ಲಿ ಜಿಲ್ಲಾಡಳಿತದ ಅವರ ಒಂದು ಸಹಾಯ ಮತ್ತು ಸಹಕಾರ ಬೇಕಾಗತ್ತೆ ಅದನ್ನು ತೆಗೆದುಕೊಳ್ಳಿ ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳಿರ್ತಕ್ಕಂಥದ್ದು. ಇದಲ್ಲದೆ ನಮ್ಮ ಮಾಮೂಲು ಪ್ರತಿ ವರ್ಷ ನಡೆಸ್ತಕ್ಕಂಥ ಲೋಕ ಅದಾಲತ್ತು ಇತ್ಯಾದಿಗಳಲ್ಲೆಲ್ಲ ಇದೆ. ಉದ್ದೇಶ ಏನು ಅಂತ ಹೇಳಿದ್ರೆ, ಇಂತಹ ಪ್ರಕರಣಗಳು ರಾಜಿ ಸಂಧಾನದ ಮುಖಾಂತರ ಇತ್ಯರ್ಥವಾದರೆ, ಅಂದರೆ ಆ ಇಬ್ಬರು ವಕೀಲರನ್ನ ಸುಪ್ರೀಂ ಕೋರ್ಟ್ ಮುಂದೆ ಕೇಳಿ ಇದು ನೀವು ರಾಜಿ ಪ್ರಯತ್ನ ಮಾಡ್ತೀವಿ ಅಂತ ಅವ್ರು ಹೇಳಿರೋದ್ರ ಮೇಲೆ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಈಗ ಅವ್ರಿಗೆಲ್ಲ ನಾವು ನೋಟಿಸ್ ಇತ್ಯಾದಿಗಳನ್ನ ಕೊಟ್ಟು ಕರೆಸಿ ಹೇಗೆ ಅವರು ಇತ್ಯರ್ಥ ಮಾಡ್ಕೋತಾರೆ ಮತ್ತು ಅವರ ಏನು ನಿಜವಾದ ತೊಂದರೆ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಅದನ್ನು ಅವ್ರನ್ನ ಕರೆಸಿ ಪ್ರತಿಯೊಬ್ಬರನ್ನು ಮಾತಾಡಿಸಿ ರಾಜಿ ಮುಖಾಂತರ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾಡಿದ್ರೆ ಅಷ್ಟರ ಮಟ್ಟಿಗೆ ಸುಪ್ರೀಂ ಕೋರ್ಟಿನ ಮೇಲೆ ಹೊರೆ ಕಡಿಮೆ ಆಗುತ್ತೆ. ಆ ಹೊರೆ ಕಡಿಮೆ ಆದಂಥ ಸಂದರ್ಭದಲ್ಲಿ ಯಾವ ಪ್ರಕರಣಕ್ಕೆ ನಿಜವಾಗ್ಲೂ ಅವ್ರಿಗೆ ಸಮಯ ಬೇಕು ಅನಿಸುತ್ತೋ ಇತ್ಯರ್ಥಕ್ಕೆ ಅಷ್ಟು ಸಮಯ ಉಳಿತಾಯ ಆಗುತ್ತೆ. ಜೊತೆಗೆ ಪಕ್ಷಕಾರರ ನಡುವೆ ಆಗ್ತಕ್ಕಂಥ ತೀರ್ಮಾನ ಇಬ್ಬರಿಗೂ ಸಂತೋಷ ಕೊಡ್ತಕ್ಕಂಥದ್ದಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹೆಸರಿಗೆ ಸಮಾಧಾನ ಸಮಾರೋಹ ಅಂತಕ್ಕಂಥ ಒಂದು 2026 ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ಅದನ್ನು ಮಾಡಿದ್ದಾರೆ. ಅದರದ್ದು ನಾವು ಕನ್ನಡದಲ್ಲಿ ಹೇಳ್ಕೊಳ್ಳೋದಾದರೆ ಈ ಸಮಾಧಾನಕ್ಕಾಗಿ ಇರ್ತಕ್ಕಂಥ ಸಮಾರಂಭ ಅಂತ ಈ ಥರ ಇಟ್ಕೋಬಹುದು ಅಂತ ಅನಿಸುತ್ತೆ. ಪಕ್ಷಕಾರರ ನಡುವೆ ರಾಜಿ ಆಯಿತು ಅಂತಂದರೆ ಅದಕ್ಕಿಂತ ಸಂತೋಷಕರವಾದ ಸಂಗತಿ ಇನ್ನೇನೂ ಇಲ್ಲ. ಜಿಲ್ಲಾಡಳಿತಕ್ಕಿರ್ಬೋದು, ನ್ಯಾಯಾಲಯಕ್ಕಿರ್ಬೋದು, ಇಡೀ ದೇಶದ ಅಭಿವೃದ್ಧಿಗೆ ಇರ್ಬೋದು, ಇವೆಲ್ಲವೂ ಕೂಡ ಅನುಕೂಲವಾಗ್ತಕ್ಕಂಥದ್ದು. ಹಾಗಾಗಿ ಸಮಾಧಾನ ಅವ್ರಿಗೆ ಸಿಗಬೇಕು ಅನ್ನೋದು ಎಲ್ಲರ ಆಶಯ. ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಹಳೇ ಗಾದೆ ಇದೆ ಉರ್ದುನಲ್ಲಿ, ಮಿಯಾ ಬೀವಿ ರಾಜಿ ಕ್ಯಾ ಕರೇಗಾ ಕಾಜಿ ಅಂತ. ಹಾಗಾಗಿ ಅಂತಹ ಒಂದೆಲ್ಲ ಆಗಬಹುದು, ಆಗಲಿ ಅನ್ನೋ ಒಂದು ಆಶಯವನ್ನು ಇಟ್ಕೊಂಡಿದ್ದೀವಿ. ಇದಕ್ಕೆ ಇವತ್ತು ಜನಗಳಿಗೆಲ್ಲ ಬೇಕಾಗಿರ್ತಕ್ಕಂತಹ ಜಾಗೃತಿ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಅವ್ರಿಗೆ ಅರಿವು, ನೆರವು, ಇದಕ್ಕೆಲ್ಲವೂ ಕೂಡ ನಾವು ನೇರವಾಗಿ ಇತ್ಯರ್ಥ ಮಾಡ್ಕೊಂಡಿದ್ದೀವಿ. ನಮ್ಮ ಇಲ್ಲಿಯ ಲೀಗಲ್ ಸರ್ವಿಸಸ್ ಅಥಾರಿಟಿಯಿಂದ ನಮ್ಮ ಮೆಂಬರ್ ಸೆಕ್ರೆಟರಿ ಇದ್ದಾರೆ. ಅವರು ಈಗಾಗಲೇ ವರ್ಗಾವಣೆ ಆಗಿದ್ದರೂ ಕೂಡ ಕೊನೆ ನಿಮಿಷದ ತನಕ ನಾನಿದ್ದು ಎಲ್ಲ ಮಾಡ್ಕೊಡ್ತೀನಿ ಸರ್ ಅಂತ ನನಗೆ ಹೇಳಿದ್ದಾರೆ. ಅದರ ಸದುಪಯೋಗವನ್ನು ಮಾಡ್ಕೋಬೇಕು. ಮುಂದೆ ಬರ್ತಕ್ಕಂಥ ಸೆಕ್ರೆಟರಿಗಳು ಅವರು ಇರ್ತಾರೆ, ಜೂನ್ನಿಂದ ಹೊಸ ಸೆಕ್ರೆಟರಿಗಳು ಇರ್ತಾರೆ. ಅವರು ಕೂಡ ಇದನ್ನು ಏನು ಎಲ್ಲಿ ನಿಂತಿತ್ತು ಅಲ್ಲಿಂದ ಮುಂದುವರಿಸ್ಕೊಂಡು ಹೋಗ್ತಾರೆ. ಪ್ರಧಾನ ಜಿಲ್ಲಾ ನ್ಯಾಯಾಧೀಶರು ಅದೇ ಸಂದರ್ಭದಲ್ಲಿ ಜೂನ್ನಿಂದ ಬೇರೆಯವರು ಬರ್ತಾ ಇರ್ತಕ್ಕಂಥದ್ದು.
ಆದರೆ ಕಾರ್ಯಕ್ರಮಗಳು ಸಿಸ್ಟಮ್ ಶುಡ್ ಬಿ ದೇರ್ ಇನ್ ದಿ ಪ್ಲೇಸ್ ಅಂತ. ಆ ವ್ಯಕ್ತಿಗತವಾಗಿ ಅದಾಗಿರಬಾರ್ದು, ಅದು ಆ ಒಂದು ಸಿಸ್ಟಮ್ನ ನಾವು ಅಲ್ಲಿ ಹಾಕ್ಕೊಂಡಿದ್ದಾಗ ತನ್ನಿಂದ ತಾನೇ ನಡ್ಕೊಂಡು ಹೋಗಬೇಕು ಅಂತ. ನಾನು ಆಡಳಿತಾತ್ಮಕ ನ್ಯಾಯಾಧೀಶನಾಗಿರ್ಬೋದು, ಮತ್ತೊಬ್ಬರು ಬರ್ಬೋದು, ಯಾರೇ ಬಂದರೂ ಕೂಡ ಈ ನಾವು ಕಾರ್ಯಕ್ರಮವನ್ನು ಈಗಾಗಲೇ ಅವ್ರು ಏನು ಮಾಡಿದ್ರು ಅಲ್ಲಿಂದ ಮುಂದಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು, ಯಶಸ್ಸು ತರ್ಕೊಂಡು ಹೋಗ್ತಕ್ಕಂಥದ್ದು, ಇದರಲ್ಲಿ ಎಲ್ಲರ ಪಾತ್ರ ಮುಖ್ಯ ಇದೆ. ನಾಳೆ ದಿವಸ ನಮ್ಮ ಎಲ್ಲ ಯೂನಿಟಿನ, ಅಂದರೆ ಇವತ್ತು ವರ್ಕಿಂಗ್ ಡೇ ಇದ್ದಿದ್ದರಿಂದ ಹೊಳಲ್ಕೆರೆ ಅವರಾಗಲಿ ಅಥವಾ ಈ ಕಡೆಯಿಂದ ನಮಗೆ ಹಿರಿಯೂರಿಂದ ಆಗಲಿ ಚಳ್ಳಕೆರೆಯಿಂದ ಆಗಲಿ ಬರೋಕ್ಕೆ ಆಗಿಲ್ಲ ನ್ಯಾಯಾಧೀಶರುಗಳು. ಅವರೆಲ್ಲ ಬರಬೇಕು ಅಂತ ನಮ್ಗೆ ಸ್ವಲ್ಪ ಸಮಯ ಬೇಕಾಗತ್ತೆ ಇವತ್ತು. ಆ ದೃಷ್ಟಿಯಿಂದ ಅವ್ರನ್ನೆಲ್ಲ ನಾಳೆ ಭಾನುವಾರ ಇರೋದ್ರಿಂದ ಅವರನ್ನು ಕರೆಸಿ ಕಾನೂನಾತ್ಮಕವಾಗಿ ನ್ಯಾಯಾಲಯದ ದೃಷ್ಟಿಯಿಂದ ಏನೆಲ್ಲ ಸಲಹೆ ಸೂಚನೆಗಳನ್ನು ಕೊಡಬೇಕು ಅದನ್ನು ನಾಳೆ 4 ಗಂಟೆಗೆ ಇನ್ನೊಂದು ಮೀಟಿಂಗ್ನ ಇಟ್ಕೊಂಡಿದ್ದೀವಿ. ಅದು ನಮ್ಮ ನ್ಯಾಯಾಧೀಶರ ಮಧ್ಯೆ ಅಷ್ಟೇ ನಡೀತಕ್ಕಂಥ ಮೀಟಿಂಗು. ಅಲ್ಲಿ ತಮಗೆಲ್ಲ ಕರೆಸಿ ನಾವು ಹೇಳೋಕ್ಕಾಗೋಲ್ಲ. ಇಲ್ಲಿ ಹೇಳ್ಬೋದಾದಂಥ ವಿಚಾರಗಳನ್ನು ಇಲ್ಲಿ ಹಂಚ್ಕೊಂಡಿದ್ದೀವಿ. ಎಲ್ರಿಗೂ ಕೂಡ ಇದು ಸಮಾಧಾನ ತರ್ತಕ್ಕಂಥದ್ದಾಗಬೇಕು. ನಾವೇನು ಮಾಡಬಹುದು ಅಂತ ನಿಮಗೆ ಪ್ರಶ್ನೆ. ಪತ್ರಕರ್ತರಾಗಿ ಏನು ಮಾಡ್ಬೋದು, ಜಿಲ್ಲಾಡಳಿತದಲ್ಲಿ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಏನು ಮಾಡ್ಬೋದು, SP ಅವ್ರು ಏನು ಮಾಡ್ಬೋದು, ಈ ರೀತಿ ಎಲ್ಲ ಮನಸ್ಸಿಗೆ ಬರ್ಬೋದು. ನಮ್ಮ ಅವಿಭಾಜ್ಯ ಅಂಗ ನ್ಯಾಯಾಲಯ ಅಂದರೆ ವಕೀಲರು ಅಂತ. ವಕೀಲರು ಏನು ಮಾಡ್ಬೋದು ಅಂತಂದರೆ, ಮೊದಲನೇದಾಗಿ ಆ ಪಕ್ಷಕಾರರನ್ನ ಕರೆಸ್ತಕ್ಕಂಥದ್ದು, ಅವ್ರನ್ನ ಇಲ್ಲಿ ಕರೆಸ್ಕೊಂಡು ಬರ್ತಕ್ಕಂಥದ್ದು. ಜೊತೆಗೆ ಆ ಪ್ರಕರಣ ಯಾಕೆ ಸುಪ್ರೀಂ ಕೋರ್ಟ್ಗೆ ಹೋಯಿತು, ಅಷ್ಟು ಘನವಾದ ವಿಚಾರ ಏನಿದೆ ಅದರಲ್ಲಿ, ಇದರಲ್ಲಿ ಇರ್ತಕ್ಕಂಥದ್ದಕ್ಕೆ ನಾವು ಈ ಸಂದರ್ಭದಲ್ಲಿ, ಇಂತಹ ಸಂದರ್ಭದಲ್ಲಿ ನಾವು ಏನು ಅವರಿಗೆ ಸಮಾಧಾನವನ್ನು ಕೊಡಬಹುದು, ಇಬ್ಬರಿಗೂ ಅನುಕೂಲವಾಗ್ತಕ್ಕಂತಹ ಏನು ಒಂದು ರಾಜಿ ಸೂತ್ರವನ್ನು ನಾವು ಏರ್ಪಡಿಸ್ಕೊಳ್ಬೋದು ಅನ್ನೋದನ್ನು ಚಿಂತನೆ ಮಾಡಬೇಕು. ಜಿಲ್ಲಾಡಳಿತ ತಮಗೆ ಸಂಬಂಧಪಟ್ಟಿದ್ದು ಯಾವುದಾದ್ರು ದಾಖಲಾತಿಗಳು ಇತ್ಯಾದಿಗಳು ಕೊಡೋದಿದ್ರೆ ಕೊಡಬೇಕು. ಪಕ್ಷಕಾರರನ್ನು ಕರ್ಕೊಂಬರುವಲ್ಲಿ ತೊಂದರೆ ಆದಂಥ ಸಂದರ್ಭದಲ್ಲಿ ನಾವು ಪೊಲೀಸರ ಮೇಲೆ ಅವಲಂಬಿಸಬೇಕಾಗುತ್ತೆ. ವಾರೆಂಟು ಇತ್ಯಾದಿಗಳನ್ನ ಕೊಡುವಂಥದ್ದು ಇರ್ಬೋದು, ಸಮನ್ಸ್ನ ಜಾರಿ ಮಾಡ್ಕೊಂಡು ಬರುವಂಥದ್ದು ಇರ್ಬೋದು, ಅವರು ಊರು ಬಿಟ್ಟು ಬೇರೆ ಕಡೆ ಹೋಗಿರ್ಬೋದು, ಪತ್ತೆ ಮಾಡ್ತಕ್ಕಂಥದ್ದು ಇರ್ಬೋದು. ಇವುಗಳನ್ನೆಲ್ಲನೂ ಜಿಲ್ಲಾಡಳಿತ ಮಾಡಿದ್ರೆ ವಕೀಲರು ತಮ್ಮ ಕಕ್ಷಿಗಾರಗಳಿಗೆ, ನೋಡು ಇದೊಂದು ಸದಾವಕಾಶ, ನಿನ್ನ ಜೀವಿತ ಕಾಲದಲ್ಲಿ ಇದನ್ನು ತೀರ್ಮಾನ ಮಾಡಿಕೊಳ್ತಕ್ಕಂಥ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ, ತಪ್ಪಿಸ್ಕೋಬೇಡ ಅಂತ ಹೇಳಿ ಕಕ್ಷಿಗಾರರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು. ಅದನ್ನು ನಮ್ಮ ವಕೀಲರ ಸಂಘದ ಎಲ್ಲ ಸದಸ್ಯರು ಮಾಡಿಕೊಡ್ತಾ ಇದ್ದಾರೆ. ಅದನ್ನು ಅವ್ರಿಗೆ ತಿಳಿಸಲಾಗಿದೆ. ಅವರು ಈಗಾಗಲೇ ಅದರಲ್ಲಿ ಕರ್ತವ್ಯ ನಿರತರಾಗಿದ್ದಾರೆ, ಪಕ್ಷಕಾರರನ್ನ ಕಳಿಸ್ತಿದ್ದಾರೆ. 21 ಏಪ್ರಿಲಿಂದ ನಾವು ಅದನ್ನು ಒಂದು ವಿದ್ಯುಕ್ತವಾಗಿ ಪ್ರಾರಂಭ ಸುಪ್ರೀಂ ಕೋರ್ಟ್ ಲೆವೆಲ್ನಲ್ಲಿ ಮಾಡಿದ್ರು. ಆನ್ಲೈನಲ್ಲೆಲ್ಲ ಸೇರಿಕೊಂಡಿದ್ದರು. ನಮ್ಮ ಕರ್ನಾಟಕದಲ್ಲೂ ಕೂಡ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥವ್ರು, ಆಮೇಲೆ ಕರ್ನಾಟಕ ಲೀಗಲ್ ಸರ್ವಿಸಸ್ ಅಥಾರಿಟಿಗೆ ಎಕ್ಸಿಕ್ಯೂಟಿವ್ ಚೇರ್ಮನ್ ಆಗಿರ್ತಕ್ಕಂಥ ಶ್ರೀಮತಿ ಅನು ಶಿವರಾಮ್ ನ್ಯಾಯಮೂರ್ತಿಗಳು, ಹೀಗೆ ಎಲ್ಲರನ್ನ ಸೇರಿಸ್ಕೊಂಡು ಕೂಡ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅವರು ಕೂಡ ನಮಗೆ ವೈಯಕ್ತಿಕವಾದ ಒಂದು ಕಾಗದಗಳನ್ನ ಬರೆದು, ಅನು ಶಿವರಾಮನ್ ಅವರು ನಿಮ್ಮ ಜಿಲ್ಲೆಗಳಲ್ಲಿ ನೀವು ಹೋಗಿ ಅವ್ರನ್ನ ಕರೆಸಿ ಮಾತಾಡಿ ಅವ್ರಿಗೆ ಇದರ ಬಗ್ಗೆ ತಿಳುವಳಿಕೆ ಕೊಟ್ಟು, ಈ ಥರ ಒಂದು ಅವಕಾಶವಿದೆ, ಇದರ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನೋದನ್ನು ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ. ರಜಾ ಕಾಲವಾದರೂ ಸಹ, ನಾನು ಅನ್ಯ ಕರ್ತವ್ಯದಲ್ಲಿ ಹೋಗೋದಿದ್ರೂ ಸಹ ನನ್ನ ಆ ಒಂದು ದಾರಿಯನ್ನು ಸ್ವಲ್ಪ ಬದಲಿಸಿಕೊಂಡು ನಿನ್ನೆಲ್ಲ ನೋಡುವಂಥದ್ದಾಗಬೇಕು ಮತ್ತು ಈ ಕಾರ್ಯಕ್ರಮದ ಯಶಸ್ಸಿಗೆ ಆಗಬೇಕು ಅನ್ನೋದಕ್ಕೋಸ್ಕರ ಈ ರೂಟಲ್ಲಿ ಬರೋಣ ಅಂತ ಹೇಳಿ ಮಾಡಿಕೊಂಡು ಸ್ವಲ್ಪ ನಮ್ಮ ಇವರೆಲ್ಲರನ್ನು, ಕೆಲವರು ನಮ್ಮ ನ್ಯಾಯಾಧೀಶರುಗಳು ವರ್ಗಾವಣೆ ಮುಖಾಂತರ ಅವರು ನಾಳೆ ಸಿಗ್ತಾ ಇದ್ದಾರೆ. ಅವ್ರನ್ನ ನಾವು ಕರೆ ಸರ್ತಿ ಈ ಯೂನಿಟ್ನಲ್ಲಿ ಭೇಟಿ ಮಾಡ್ದಂಗೆ ಆಗುತ್ತೆ. ಅವ್ರಿಗೆಲ್ಲರಿಗೂ ಹೇಳುವಂಥದ್ದು ಇದೆಲ್ಲ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಹಾಗಾಗಿ ತಾವು ಸಾರ್ವಜನಿಕರಿಗೆ, ಪತ್ರಕರ್ತರು, ನಾವೆಲ್ಲರಿಗೂ ಹೇಳೋಕ್ಕಾಗಲ್ಲ. ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಭಾಳ ದೊಡ್ಡದಾಗಿರ್ತಕ್ಕಂಥದ್ದು ಮನೆಗಳಿಗೆ ಲೋಕಲ್ ಚಾನಲ್ ಯಾವುದಿದೆಯೋ ಅವುಗಳಲ್ಲಿ ಕೇಬಲ್ ಆಪರೇಟರ್ಸ್ಗೆ ಕೊಟ್ಟು ಇದನ್ನು ಇಂಥದ್ದೊಂದು ಅವಕಾಶ ಇದೆ ಅಂತೇಳಿ ಯಾವಾಗ ಬರಬೇಕು ಅಂತ ನಿಮ್ಮದೊಂದು ಪ್ರಶ್ನೆ ಇರ್ಬೋದು. 21 ಆಗಸ್ಟ್ ತಾನೇ, ತುಂಬ ದೂರ ಇದೆಯಲ್ಲ ಅಂತ. ಈಗಲೇ ಬನ್ನಿ, ನಾಳೆನೇ ಬನ್ನಿ. ನಾಳೆ ಅಂತ ನೀವು ಮುಂದೆ ಹಾಕಬೇಡಿ. ನಾಳೆ ಮಾಡೋ ಕೆಲಸ ಇವತ್ತು ಮಾಡೋಣ, ಇವತ್ತು ಮಾಡೋ ಕೆಲಸ ಈಗಲೇ ಮಾಡೋಣ ಅಂತ. ರಜಾ ಇದ್ದರೂ ಕೂಡ ಲೀಗಲ್ ಸರ್ವಿಸಸ್ ಅಥಾರಿಟಿ ತೆಗೆದಿರುತ್ತೆ. 24/7 ನಮ್ಮ ಲೀಗಲ್ ಸರ್ವಿಸಸ್ ಅಥಾರಿಟಿ ಇರುತ್ತೆ. ತಮಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕರ್ನಾಟಕ ಲೀಗಲ್ ಸರ್ವಿಸಸ್ ಅಥಾರಿಟಿ ಅಥವಾ ರಾಷ್ಟ್ರೀಯದಲ್ಲಿ ಇರ್ತಕ್ಕಂಥ ಲೀಗಲ್ ಸರ್ವಿಸಸ್ ಅಥಾರಿಟಿ ಏನು ಅಂತಂದರೆ, ಎಲ್ಲ ಬಡಬಗ್ಗರ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು. ಯಾರಿಗೆ ಯಾರಿಲ್ವೋ, ಹಿಂದಿನ ಕಾಲದಲ್ಲಿ ಭಗವಂತ ಇದ್ದಾನೆ ಅಂತ ಹೇಳ್ತಿದ್ರು. ಇದು ಕಲಿಯುಗ. ಭಗವಂತ ಶಂಖಚಕ್ರಧಾರಿಯಾಗಿ ಬರೋಕ್ಕಾಗೋದಿಲ್ಲ, ಅಥವಾ ಈಶ್ವರ ತ್ರಿಶೂಲ ಹಿಡಿದು ಬಂದರೆ ನಾವೇ ಅವನ್ನ ಗೆಲಿ ಮಾಡಿಬಿಡ್ತೀವೋ ಏನೋ ಯಾವುದೋ ಡ್ರಾಮಾ ಕಂಪನಿಯಿಂದ ಬಂದಿದ್ದಾನೆ ಅಂತ ನಮ್ಮ ನಂಬಿಕೆ ಅಷ್ಟು ಹಾಳಾಗಿದೆ.
ಅಂತಹ ಈ ಪ್ರಜಾಪ್ರಭುತ್ವದ ಸಂದರ್ಭದಲ್ಲಿ ಯಾರಿಗೆ ಯಾರಿಲ್ಲವೋ, ಯಾರಿಗೆ ನನಗೇನೂ ಅನುಕೂಲ ಇಲ್ಲ ಅಂತಿದೆಯೋ ಅಂಥವರೆಲ್ಲ ಕೂಡ ನಮ್ಮ ಲೀಗಲ್ ಸರ್ವಿಸಸ್ ಅಥಾರಿಟಿಗೆ ಬರ್ಬೋದು. ಯಾವ ನಮಗೆ ಮಹಾಭಾರತದ ಕಥೆಗಳಲ್ಲಿ ಸಿಗ್ತಕ್ಕಂತಹ ಸಂದರ್ಭದಲ್ಲಿ ನೀವು ನೋಡಿರ್ತೀರಿ, ಅಲ್ಲಿ ಇಂದ್ರ ವಿಪರೀತ ಮಳೆ ಸುರಿಸ್ಬಿಟ್ಟ ಅಂತಾದಾಗ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಯಿತು. ಆಗ ಪುಟ್ಟ ಬಾಲಕನಾಗಿರ್ತಕ್ಕಂಥ ಶ್ರೀಕೃಷ್ಣ ತನ್ನ ಕಿರುಬೆಟ್ಟ ಮೇಲೆ ಗೋವರ್ಧನಗಿರಿಯನ್ನೇ ಇಟ್ಟು ಒಂದು ದೊಡ್ಡ ಛತ್ರಿಯನ್ನು ಮಾಡಿ ಎಲ್ಲರೂ ಇದರೊಳಗಡೆ ಬರ್ಬೋದು ಅಂತ ಹೇಳ್ತಾರೋ, ಅದೇ ರೀತಿ ಒಂದು ದೊಡ್ಡ ಛತ್ರಿ ಅದ್ಯಾವುದು ಅಂದರೆ ಲೀಗಲ್ ಸರ್ವಿಸಸ್ ಅಥಾರಿಟಿ. ಅದಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ಯಾಟರ್ನ್ ಇನ್ ಚೀಫು ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ದಾರೆ. ಅಲ್ಲಿ ನಂಬರ್ 2 ಯಾರಿದ್ದಾರೆ ಇವಾಗ ಮುಂದೆ ಚೀಫ್ ಜಸ್ಟಿಸ್ ಆಗುವವರು, ಅವರು ಎಕ್ಸಿಕ್ಯೂಟಿವ್ ಚೇರ್ಮನ್ ಅಂತಿರ್ತಾರೆ. ಅದೇ ರೀತಿ ಕರ್ನಾಟಕದಲ್ಲಿ ಚೀಫ್ ಜಸ್ಟಿಸು ಪ್ಯಾಟರ್ನ್ ಇನ್ ಚೀಫು, ಅವರ ನಂಬರ್ 2 ಜಡ್ಜ್ ಯಾರು ಇರ್ತಾರೆ ಅವರು ಎಕ್ಸಿಕ್ಯೂಟಿವ್ ಚೇರ್ಮನ್ನು. ಇದೇ ಸಂದರ್ಭದಲ್ಲಿ ನಾನು ಅದನ್ನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಲೀಗಲ್ ಸರ್ವಿಸಸ್ ಅಥಾರಿಟಿ ಸಾಧಾರಣವಾಗಿ ಬೆಂಗಳೂರಿನಲ್ಲಿ ಕೇಂದ್ರೀಕೃತವಾಗಿ ಕಾರ್ಯಕ್ರಮಗಳು ಆಗೋಗ್ಬಿಡ್ತಾ ಇತ್ತು. ಅದು ಅರಿವಿನ ಕಾರ್ಯಕ್ರಮ ಇರ್ಬೋದು, ನೆರವಿನ ಕಾರ್ಯಕ್ರಮ ಇರ್ಬೋದು. ಮೊದಲನೇ ಬಾರಿಗೆ ಬೆಂಗಳೂರನ್ನ ಹೊರತುಪಡಿಸಿ ಲೀಗಲ್ ಸರ್ವಿಸಸ್ ಅಥಾರಿಟಿ ಕಾರ್ಯಕ್ರಮವನ್ನು ನಾವು ಚಿತ್ರದುರ್ಗದಲ್ಲಿ ಮಾಡಿದ್ವಿ. ಎಲ್ಲ ಜಿಲ್ಲೆಯಿಂದ ನ್ಯಾಯಾಧೀಶರನ್ನ ಕರೆದು ಇಲ್ಲಿ ಮಾಡಿದ್ವಿ. ಅದು ಪ್ರಚಾರವೇ ಪಡ್ಕೊಳ್ಳಿಲ್ಲ. ನಮಗೆ ಪ್ರಚಾರ ಬೇಕು ಅಂತಲ್ಲ, ಜನಕ್ಕೆ ಗೊತ್ತಾಗಬೇಕು ಅಂತ. ಅನು ಶಿವರಾಮನ್ ಅವ್ರು ಬಂದು ಬೆಳಗ್ಗೆ ಉದ್ಘಾಟನೆ ಮಾಡಿ ಮಾತಾಡ್ಕೊಂಡು ಹೋದರು, ಕೊಟ್ಟು ಹೋದರು. ಆವತ್ತೂ ಕೂಡ ನಮ್ಗೆ ಯಾವುದೇ ರೀತಿಯಾದ ರೆಸ್ಪಾನ್ಸೇ ಇರಲಿಲ್ಲ, ಜಿಲ್ಲಾಡಳಿತದಿಂದನೂ ಇರಲಿಲ್ಲ. ವಕೀಲರು ಅಫ್ಕೋರ್ಸ್ ಬಂದಿದ್ದರು ಪಾಪ, ಅದು ನಮ್ಮ ಜಡ್ಜಸ್ ಕಾರ್ಯಕ್ರಮ ಅಂತ. ಯಾಕೆ ನಾನು ಇದನ್ನು ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ಅರಿವಿನ ಕೊರತೆ ಇದೆ. ಇದನ್ನು ನೀವು ಮನಸ್ಸಿನಲ್ಲಿ ಹಾಕ್ಕೊಳ್ಳಿ. ಈ ನಮ್ಮ ಏನಿದೆ ಕಾರ್ಯಕ್ರಮ, ಅದು ದೊಡ್ಡ ಛತ್ರಿ. ಈ ಛತ್ರಿ ಕೆಳಗಡೆಗೆ ಎಲ್ಲರೂ ಬರ್ಬೋದು. ಕಾನೂನಿನ ಅರಿವು ಎಲ್ಲರಿಗೂ ಉಚಿತ. ಬಡವ ಶ್ರೀಮಂತ ಯಾರೂ ಚಿಂತೆ ಮಾಡೋ ಹಾಗಿಲ್ಲ. ಅರಿವು ಏನಿದೆ ಅದು ಎಲ್ರಿಗೂ ಉಚಿತ. ನೆರವೇನಿದೆ ಅದು ದೀನರಿಗೆ, ದಲಿತರಿಗೆ, ಯಾರು ಕೋಮು ಹಿಂಸೆಯಿಂದ ತೊಂದರೆಗೆ ಒಳಪಟ್ಟಿದ್ದಾರೆ, ಅಥವಾ ನ್ಯಾಚುರಲ್ ಕೆಲಾಮಿಟಿ, ಪ್ರವಾಹ ಬಂದು, ಬರ ಬಂದು, ಇನ್ನೊಂದಾಗೋ ಇಂತಹ ತೊಂದರೆ ತಾಪತ್ರಯಗಳಿಗೆ ಒಳಪಟ್ಟಿದ್ದಾರೆ, ಅವರಿಗೆ ವಾರ್ಷಿಕ ವರಮಾನದ ಆಧಾರದ ಮೇಲೆ ಅವರಿಗೆ ನೆರವನ್ನು ಕೊಡ್ತಕ್ಕಂಥ ಕೆಲಸ ಇದೆ. ಕೋರ್ಟ್ ಫೀಸ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಅವ್ರು ಕೊಡ್ತಾರೆ. ನನಗೆ ದುಡ್ಡು ಕೊಡೋಕ್ಕಿಲ್ಲ, ನ್ಯಾಯಾಲಯದ ಶುಲ್ಕ ಅಂತಂದರೆ ಒಂದು ಪ್ಲೇನ್ ಪೇಪರ್ನಲ್ಲಿ ಒಂದು ಅಫಿಡವಿಟ್ ಕೊಟ್ಟರೆ ಸಾಕು. ಒಂದು ಬಿಳಿ ಪೇಪರ್ನಲ್ಲಿ ಒಂದು ಅಫಿಡವಿಟ್ ಕೊಟ್ಟರೆ ನನಗೇನು ಇಲ್ಲ ಸರ್ ಅಂತ ಅಂಥವರಿಗೆ ನೆರವನ್ನು ಕೂಡ ಕೊಡ್ತಕ್ಕಂಥ ಕೆಲಸ ಆಗುತ್ತೆ. ಅರಿವು ಎಲ್ಲರಿಗೂ ಉಚಿತ, ನೆರವು ಕೂಡ ಖಚಿತ. ಆದ್ದರಿಂದ ಯಾರೂ ಕೂಡ ಚಿಂತೆ ಮಾಡೋ ಅಷ್ಟಿಲ್ಲ. ಏನೇ ತೊಂದರೆ ಇದ್ದರೂ ಇಲ್ಲಿ ಡಿಸ್ಟಿಕ್ ಲೆವೆಲ್ನಲ್ಲಿ ಯಾರು ಪ್ರಿನ್ಸಿಪಲ್ ಡಿಸ್ಟಿಕ್ ಜಡ್ಜ್ ಇರ್ತಾರೆ ಅವರು ಚೇರ್ಮನ್ನು, ಮೆಂಬರ್ ಸೆಕ್ರೆಟರಿ ಅಂತ ಒಬ್ಬರನ್ನ ಕೊಟ್ಟಿರ್ತೀವಿ, ಅವ್ರನ್ನ ಕಾಣ್ಬೋದು. 24/7 ನಮ್ಮ ಈ ಲೀಗಲ್ ಸರ್ವಿಸಸ್ ಅಥಾರಿಟಿ ಕಚೇರಿ ಕೆಲಸ ಮಾಡುತ್ತೆ. ಅಯ್ಯೋ ರಾತ್ರಿ ಇದ್ದಾರೆ, ಅವ್ರನ್ನ ಹೆಂಗೆ ಎಬ್ಸೋದು, 12 ಗಂಟೆ ಆಗೋಗ್ಬಿಟ್ಟಿದೆ, ಬೆಳಗ್ಗೆ ನೋಡೋಣ, ಯಾವ ಚಿಂತೆ ಬೇಡ. ಅನ್ಯಾಯ ಏನೇ ಯಾವುದೇ ಕ್ಷಣದಲ್ಲಿ ಕಂಡು ಬಂದರೂ ಕೂಡ ಇಡೀ ಚಿತ್ರದುರ್ಗದಲ್ಲಿ ಪತ್ರಕರ್ತ ಮಿತ್ರರಿಗೆ ಮತ್ತು ನಿಮಗೆಲ್ಲ ತಿಳಿದೇ